ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ವಸು ಶರತ್ ಕನ್ನಡ ವ್ಲಾಗ್. ನಾನಿವತ್ತು ಪನ್ನೀರ್ ಬಟರ್ ಮಸಾಲ ಹಾಗೂ ರೋಟಿ ಮಾಡಿದೆ ಡಾಬಾ ಸ್ಟೈಲಲ್ಲಿ. ನಾನು ಪನ್ನೀರ್ ಬಟರ್ ಮಸಾಲ ವೀಡಿಯೋ ಮೊದಲೇ ಅಪ್ಲೋಡ್ ಮಾಡಿದ್ದೀನಿ, ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ಹಾಗೆ ರೋಟಿನೂ ಮಾಡಿದೆ ಕಾಂಬಿನೇಷನ್ಗೆ, ಸಖತ್ತಾಗಿತ್ತು. ನೀವು ಒಂದು ಟ್ರೈ ಮಾಡಿ ನೋಡಿ. ಮೊದಲು ಒಂದು ಬಾಣಲಿ ತೊಗೊಂಡಿದ್ದೀನಿ. ಬಾಣಲಿಗೆ 1-2 ಕಪ್ ಮೈದಾ ಹಿಟ್ಟು, 1-2 ಕಪ್ ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ. ಬರೀ ಮೈದಾದಲ್ಲೇ ಮಾಡ್ಕೊತೀನಿ ಅಂದರೆ ಮೈದಾ ಹಿಟ್ಟಲ್ಲೇ ಮಾಡ್ಕೋಬೋದು, ಆದರೆ ಗೋಧಿ ಹಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮೈದಾ ಅಷ್ಟು ಒಳ್ಳೆಯದಲ್ಲ ಅಲ್ವಾ, ಅದಕ್ಕೆ ಎರಡು ನೀಟಾಗಿ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕಿದ್ಮೇಲೆ ನಾನು ಸಕ್ಕರೆನೂ ಸಹ ಹಾಕೋತಾ ಇದ್ದೀನಿ. ಸಕ್ಕರೆ ಹಾಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಬೇಕಿದ್ರೆ ಹಾಕೋಬೋದು, ಇಲ್ಲಾಂದರೆ ಹಾಕ್ಕೊಳ್ದೇ ಇರ್ಬೋದು. ನಮ್ಗೆ ಹೆಂಗೆ ಅನುಕೂಲನೋ ಆ ರೀತಿ ಹಾಕೋಬೇಕು. ನಾನು ಸಕ್ಕರೆ ಹಾಕಿದ್ಮೇಲೆ ಒಂದು ಸ್ವಲ್ಪ ಅಡುಗೆ ಸೋಡಾ ಹಾಕೋತಾ ಇದ್ದೀನಿ. ಒಂದು ಚಿಟಿಕೆ ಆದರೆ ಸಾಕು. ಎಲ್ಲ ಹಾಕಿದ್ಮೇಲೆ ನಾನು ನೀರು ಹಾಕೋತಾ ಇದ್ದೀನಿ. ನೀರು ಎಷ್ಟು ಬೇಕು ಅಷ್ಟು ಕರೆಕ್ಟಾಗಿ ಅಳತೆಗೆ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಎಣ್ಣೆ ಹಾಕ್ಕೋಬೇಕು. ಎಷ್ಟು ಬೇಕು ಅಷ್ಟು ಕರೆಕ್ಟಾಗಿ ಅಳತೆಗೆ ಎಣ್ಣೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಅರ್ಧ ಗಂಟೆ ಎತ್ತಿಟ್ಕೋಬೇಕು. ಒಂದು ಅರ್ಧ ಗಂಟೆ ಆದಮೇಲೆ ನೀಟಾಗಿ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಅಲ್ಲೇ ಕಲಸಿ ಅಲ್ಲೇ ಮಾಡಿದ್ರೆ ಚೆನ್ನಾಗಿರಲ್ಲ. ಒಂದು ಅರ್ಧ ಗಂಟೆ ಆದರೂ ಹಿಟ್ಟು ನೆನೆಯಕ್ಕೆ ಬಿಡಬೇಕಾಗುತ್ತೆ. ನೀಟಾಗಿ ಎಲ್ಲ ಹದವಾಗಿ ನೆಂದಿದೆ ಅಲ್ವಾ, ಅದನ್ನು ನಾನು ಸಣ್ಣ ಸಣ್ಣಕ್ಕೆ ಉಂಡೆ ಮಾಡ್ಕೊತಾ ಇದ್ದೀನಿ. ಅಂದರೆ ಸ್ವಲ್ಪ ಜಾಸ್ತಿನೇ ತೊಗೋಬೇಕು ಹಿಟ್ಟನ್ನು. ನೀಟಾಗಿ ನಾನು ಇದರಲ್ಲಿ ಲಟ್ಟಣಿಗೆಲ್ಲ ಏನು ಲಟ್ಟಿಸ್ಕೊತಾ ಇಲ್ಲ. ನನ್ನ ಚಪಾತಿ ಮಿಷಿನ್ ಇದೆ, ಚಪಾತಿ ಮಿಷಿನಲ್ಲೇ ನಾನು ಮಾಡ್ಕೊತಾ ಇರೋದು. ಚಪಾತಿ ಮಿಷಿನಲ್ಲಿ ಸಾಫ್ಟಾಗೂ ಮಾಡ್ಕೊಬೋದು, ಮಂದವಾಗೂ ಮಾಡ್ಕೊಬೋದು. ನಾನು ನೀಟಾಗೆ ಎಲ್ಲ ಹಿಟ್ಟೆಲ್ಲ ನೀಟಾಗೆ ಒಂದು ಅದಕ್ಕೆ ನೀಟಾಗಿ ಎಲ್ಲ ರೌಂಡ್ ಮಾಡಿಕೊಂಡು ನಾನು ಎತ್ತಿಟ್ಕೊತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಎಲ್ಲ ಮಾಡಿಟ್ಕೊಂಡಿದ್ದೀನಿ ನಾನು. ಈ ಕಡೆ ನಾನು ಚಪಾತಿ ಮಿಷಿನ್ನು ಕಾದ್ಮೇಲೆ ಈ ಥರ ಪ್ರೆಸ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಪ್ರೆಸ್ ಮಾಡಿದ್ರೆ ಚಪಾತಿ ಥರ ಆಗೋಗುತ್ತೆ. ನಾನು ನೀಟಾಗಿ ಸ್ವಲ್ಪ ಮಂದಕ್ಕೆ, ಅಂದರೆ ಜಾಸ್ತಿ ಮಂದಕ್ಕೂ ಮಾಡ್ಕೊಂಡಿಲ್ಲ, ಈ ಥರ ಮಂದ ಮಾಡಿಕೊಂಡು ನಾನು ಮಂದಕ್ಕೆ ಪ್ರೆಸ್ ಮಾಡಿಬಿಟ್ಟು ಎರಡು ಕಡೆಯೂ ಆಯಿಲ್ ಹಾಕ್ತಾಯಿಲ್ಲ. ನಾನು ಆಯಿಲ್ ಹಾಕೋ ಬದಲು ಬಟರ್ ಹಾಕೋಬೋದು. ನಾನು ಇಲ್ಲಿ ನೀರು ಹಾಕೋತಾ ಇದ್ದೀನಿ ಸ್ವಲ್ಪ. ಎರಡು ಕಡೆಯೂ ನೀರು ಹಾಕ್ಕೊಂಡು ಬೇಯಿಸ್ಕೋಬೇಕು. ಜಾಸ್ತಿ ಬೇಯಿಸ್ಕೊಳಕ್ಕೆ ಹೋಗಬಾರ್ದು, ಒಂದು ಹದಕ್ಕೆ ಬೇಯಿಸ್ಕೋಬೇಕು. ಎರಡು ಕಡೆಯೂ ಸ್ವಲ್ಪ ಬೇಯಿಸ್ಕೊಂಡು ನೀಟಾಗಿ ನಾನು ಅದನ್ನು ಗ್ಯಾಸ್ ಮೇಲೆ ಎರಡು ಕಡೆಯೂ ರೋಸ್ಟ್ ಮಾಡ್ಕೊತೀನಿ. ಅಂದರೆ ಜಾಸ್ತಿ ಇಲ್ಲ, ರೋಟಿ ಅಂದರೆ ಗ್ಯಾಸಲ್ಲಿ ಆ ಕಡೆ ಈ ಕಡೆ ಎರಡು ಕಡೆಯೂ ಎಷ್ಟು ಬೇಕು ಅಷ್ಟು ಕರೆಕ್ಟಾಗಿ ಬೇಯಿಸ್ಕೋಬೇಕು. ನೋಡ್ಬೋದು ನೀವು, ನಾನು ಈ ರೀತಿ ಬೇಯಿಸ್ಕೊತಾ ಇದ್ದೀನಿ. ಗ್ಯಾಸಲ್ಲಿ ಮಾಡೋದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಒಲೆಯಲ್ಲಿ ಬೇಯಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಗ್ಯಾಸಲ್ಲಿ ಮಾಡಿದ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ. ಆದರೂ ಒಂದು ಲೆವೆಲ್ಲಾಗೆ ರೋಟಿ ಬೇಕು ಅನ್ನೋರು ಇನ್ನೇನು ಒಲೆ ಹುಡ್ಕೋಕ್ಕಾಗಲ್ವಲ್ಲ ಅಂದ್ಬಿಟ್ಟು ನಾನು 1-2 ಆಗಷ್ಟು ರೋಟಿನ ಮಾಡ್ಕೊತಾ ಇದ್ದೀನಿ. ಒಲೆಯಲ್ಲಿ ಮಾಡಿದ್ರೇ ಚೆನ್ನಾಗಿರುತ್ತೆ. ನೋಡ್ಬೋದು ನಾನು ಎಲ್ಲ ರೆಡಿ ಮಾಡಿಬಿಟ್ಟು ಇದಕ್ಕೆ ಪನ್ನೀರ್ ಬಟರ್ ಮಸಾಲ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ನೀವು ಒಂದು ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.